ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸೊ ಇವತ್ತು ನಾವು ಹೊನ್ನಾವರ ಬಂದಿದ್ದೀವಿ. ಸೊ ನಮ್ಮದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಸೊ ಇವತ್ತು ಮತ್ತು ನಾಳೆ ಏನಪ್ಪ ಅಂದರೆ ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ ಈ ಥರ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ, ಒಂದು ಏನಪ್ಪ ಅಂದರೆ ಹಾಗೆ ಬರೋಣ ಅಂತ ಬಂದಿದ್ವಿ. ಸೊ ಇವಾಗ ನಾವು ಹೊನ್ನಾವರದಲ್ಲಿ ಬೋಟಿಂಗ್ಗೆ ಹೋಗ್ತಾ ಇದ್ದೀವಿ. ನೀವು ಡೈರೆಕ್ಟಾಗಿ ಇಲ್ಲಿಗೆ ಬಂದರೆ ನಿಮಗೆ ಇಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇರುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೋಟಿಂಗಿಗೆ ಹೋಗುವ ಒಂದು ಅವಕಾಶ ಕೂಡ ಇರುತ್ತೆ. ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ನಾವು ಬೋಟಿಂಗ್ ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ಬೋಟಿಂಗಲ್ಲಿ ಏನೇನೆಲ್ಲ ಇರುತ್ತೆ, ಅಲ್ಲಿ ಏನೇನೆಲ್ಲ ನಾವು ಫೋಟೋಶೂಟ್ನ ಮಾಡ್ಕೋಬೋದು, ಇಲ್ಲಿ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಕೋಬೋದು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತಾರಲ್ಲ ಆ ಥರ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಾಡ್ಕೋತಾರೆ. ತುಂಬ ಚೆನ್ನಾಗಿ ಇರುತ್ತೆ. ಇದು ಒಂಥರ ಮಿನಿ ಕೇರಳ ಅಂತಲೇ ಹೇಳ್ಬೋದು. ಆ ಒಂದು ಫೀಲ್ ಕೊಡುತ್ತೆ ಇಲ್ಲಿ ಅಂತಲೇ ಹೇಳ್ಬೋದು ಈ ಒಂದು ಹೊನ್ನಾವರದಲ್ಲಿ. ಸೊ ಬನ್ನಿ, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ ಬೋಟಿಂಗ್ ಹೋಗ್ತಾ ಇದ್ದೀವಿ. ಇದ್ರದ್ದು ಅಮೌಂಟ್ ಎಷ್ಟಾಯಿತು ಏನು ಅಂತ ಲಾಸ್ಟ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಂದರೆ ಎಲ್ಲ ಡೀಟೇಲಾಗಿ ಲಾಸ್ಟ್ಗೆ ಹೇಳ್ತೀನಿ, ಹೇಗೆ ನಾವು ಬಂದ್ವಿ, ಯಾವ ಥರ ಬಂದ್ವಿ ಹೊನ್ನಾವರಕ್ಕೆ, ಆಮೇಲೆ ಬೋಟಿಂಗ್ ಅಮೌಂಟ್ ಎಷ್ಟಾಯಿತು, ಆಮೇಲೆ ರೂಮ್ಸ್ ಹೇಗೆ ಸಿಕ್ತು ನಮಗೆ, ರೂಮ್ಸ್ದ ಅಮೌಂಟ್ ಹೇಗಿತ್ತು ಅನ್ನೋದನ್ನು ಕೊನೆಯದಾಗಿ ಹೇಳ್ತೀನಿ. ಸೊ ಇವಾಗ ಬೋಟಿಂಗ್ನ ಎಂಜಾಯ್ ಮಾಡೋಣ ಬನ್ನಿ. ನೋಡಿ, ಈ ಥರ ಬೋಟಿಂಗ್ ಇರುತ್ತೆ. ಇಲ್ಲಿ ನೀವು ಫ್ಯಾಮಿಲಿ ಕೂಡ ಬರ್ಬೋದು, ಇಬ್ಬಿಬ್ಬರು ಸಪ್ರೇಟಾಗಿ ಕಪಲ್ಸ್ ಈ ಥರನೂ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಕೂಡ ಬರ್ಬೋದು. ಆಮೇಲೆ ಇಲ್ಲಿ ಎರಡೆರಡು ಬೋಟ್ಗಳನ್ನ ಮಾಡ್ಕೊಂಡ್ಬಿಟ್ಟು ಒಂದು ಬೋಟಲ್ಲಿ ಕ್ಯಾಮ್ರಾ, ಇನ್ನೊಂದು ಬೋಟಲ್ಲಿ ಏನಪ್ಪ ಅಂದರೆ ಶೂಟಿಂಗ್ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತೂ ಇನ್ನೂ ಸಖತ್ತಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೋಡೋಕ್ಕೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೈಸರ್ಗಿಕವಾಗಿ ಗ್ರೀನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳ ನಂತರ ನಾವು ಈ ಥರ ಇಬ್ಬರೇ ಹೊರಗಡೆ ಔಟಿಂಗ್ ಬಂದೀವಿ ಅಂತಲೇ ಹೇಳ್ಬೋದು. ಮದುವೆಯಾಗಿ ಸುಮಾರು 7 ವರ್ಷಗಳ ನಂತರ ನಾವು ಈ ಥರ ಇಬ್ಬರೇ ಔಟಿಂಗ್ ಬಂದಿರೋದು. ಹೊಸದಾಗಿ ಮದುವೆ ಆದಾಗಂತೂ ನಾವು ಎಲ್ಲಿಗೂ ಹೋಗೋಕ್ಕಾಗಿದ್ದಿಲ್ಲ. ಕೆಲವು ಕಾರಣಗಳಿಂದ ಎಲ್ಲೂ ನಾವು 6 ವರ್ಷ ಎಲ್ಲಿಗೂ ಹೋಗೋಕ್ಕಾಗಿದ್ದಿಲ್ಲ. ಬಟ್ ತುಂಬ ವರ್ಷಗಳಾಯಿತು ನಾವು ಎಲ್ಲಿಗೂ ಹೋಗಿದ್ದಿಲ್ಲ. ಬನ್ನಿ ಇವಾಗಾದರೂ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಈ ಒಂದು ಮೂಮೆಂಟಲ್ಲಿ ಆ್ಯಕ್ಚುಲಿ ನಾನು ಗೋವಾದಲ್ಲಿದ್ದೆ. ಗೋವಾದಿಂದ ಡೈರೆಕ್ಟಾಗಿ ನಾನು ಹೊನ್ನಾವರಕ್ಕೆ ಬಂದಿದ್ದೆ. ಆಮೇಲೆ ನಮ್ಮ ಮನೆಯವರು ಕೂಡ ಬಂದಿದ್ದರು. ನನಗೆ ಬಂದು ಫಸ್ಟ್ ಗೋವಾಕ್ಕೆ ಬಂದು ನನ್ನ ಕರ್ಕೊಂಡು ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಹೊನ್ನಾವರ ಬಂದಿದ್ವಿ. ಹೊನ್ನಾವರದಿಂದ ಎಲ್ಲ ಪ್ಲೇಸಸ್ಗಳನ್ನ ನೋಡ್ಕೊಂಡು ಹೋಗೋಣ ಅಂತ. ಆಮೇಲೆ ನೆಕ್ಸ್ಟ್ ಡೇನೇ ಅಂದರೆ ನಾಳೆ ಇವತ್ತು 25 ಜೂನು, ನಾಳೆ 26 ಜೂನು ನಮ್ಮ ಮದುವೆ ಆದ ದಿನ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಒಂದು ರೀತಿ ಮಿನಿ ಹನಿಮೂನ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ವರ್ಷಗಳ ನಂತರ ಬಂದಿರೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಈ ಒಂದು ಪ್ಲೇಸ್ಗೆ ಬಂದಿದ್ದಕ್ಕೆ. ನನಗೆ ಗೊತ್ತಿದ್ದಿದ್ದಿಲ್ಲ, ಇದೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಹೊನ್ನಾವರ. ಈ ಹೊನ್ನಾವರ ಒಂದು ರೀತಿ ಕೇರಳ ಒಂದು ಫೀಲ್ ನನಗೆ ಕೊಡ್ತು ಅಂತಲೇ ಹೇಳ್ಬೋದು. ಕೇರಳಕ್ಕೆ ಯಾಕೆ ಹೋಗಬೇಕು, ಬನ್ನಿ ನಮ್ಮ ಕರ್ನಾಟಕದಲ್ಲೇ ಇದೆ ಹೊನ್ನಾವರ. ಇಲ್ಲಿ ನಮಗೆ ಕೇರಳದಲ್ಲಿ ಏನೆಲ್ಲ ಖುಷಿ ಸಿಗುತ್ತಾ ಆ ಎಲ್ಲ ಖುಷಿ ಇಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿ ನೋಡೋ ಬದಲು ಇಲ್ಲಿ ಎಲ್ಲರೂ ಬಂದು ಈ ಒಂದು ಪ್ಲೇಸ್ಗೆ ಬನ್ನಿ, ನೋಡಿ ಚೆನ್ನಾಗಿರುತ್ತೆ. ಯಾರಾದರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ಫೋಟೋಶೂಟ್ಗಳನ್ನ ನೀವು ಇಲ್ಲಿ ಮಾಡ್ಕೋಬೋದು. ತುಂಬ ರೀಸನೇಬಲ್ ಪ್ರೈಸ್ಗೆ ಕೂಡ ಇಲ್ಲಿ ನಿಮಗೆ ಆಫರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ರೀತಿಯ ಫೋಟೋಶೂಟ್ಗಂತೇನು ಹೋಗಿದ್ದಿಲ್ಲ, ಬಟ್ ನಾವು ಎಲ್ಲೂ ಹೋಗಿದ್ದಿಲ್ಲ. ಈ ಸರಿ ಆದರೂ ನಮ್ಮ ಒಂದು ಆ್ಯನಿವರ್ಸರಿಗೆ ಎಲ್ಲಿಗಾದರೂ ಹೋಗೋಣ ಬನ್ನಿ ಅಂತ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾನೇ ಹೇಳಿದ್ದೆ. ನಮ್ಮ ಮನೆಯವ್ರು ಏನು ಮಾಡಿದರು, ಹೊನ್ನಾವರ ಪ್ಲ್ಯಾನ್ ಮಾಡಿದರು. ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಾನು ಹೊನ್ನಾವರ ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಯಾವಾಗೋ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಬಟ್ ಈ ಥರ ಬೋಟಿಂಗ್ ಎಲ್ಲ ಬಂದಿದ್ದಿಲ್ಲ ನಾನು. ಬಟ್ ಈ ಥರ ಬೋಟಿಂಗ್ ಬಂದಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು.
ನನಗೆ ಈ ಥರ ಕಾಡು ಬೆಟ್ಟಗಳು ನದಿ ಈ ಥರ ಏನಪ್ಪ ಒಂದು ಕ್ಲೈಮೇಟ್ ಇರ್ತಲ್ವ, ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಎಲ್ಲೂ ಹೋಗಿದ್ದಿಲ್ಲ, ಆದರೆ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡು ನನ್ನ ಒಂದು ಸಣ್ಣ ಆಸೆ ಈಡೇರಿಸಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗಿದ್ದೀನಿ, ನಾನು ಫ್ಯಾಮ್ಲಿ ಜೊತೆ ಹೋಗಿದ್ದೀನಿ. ನನ್ನ ತಾಯಿ ಅಜ್ಜಿ ಅವರೆಲ್ಲರೂ ದೊಡ್ಡ ದೊಡ್ಡ ಊರುಗಳ ಕಾಶಿ ಆ ಥರ ಎಲ್ಲ ಕರ್ಕೊಂಡು ಹೋಗಿದ್ದಾರೆ, ಅವ್ರ ಜೊತೆ ನಾನು ಹೋಗಿದ್ದೀನಿ. ಬಟ್ ಇವ್ರ ಜೊತೆ ನಾನು ಎಲ್ಲೂ ಹೋಗಿದ್ದಿಲ್ಲ. ಬಟ್ ಫಸ್ಟ್ ಟೈಮ್ ಈ ಥರ ಒಂದು ಕ್ಲೈಮೇಟ್ ಇರ್ತಕ್ಕಂಥ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಖುಷಿಯಲ್ಲಿ ಇದ್ದೀನಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಕೂಡೋಕ್ಕೆ ಕೂಡ ಪ್ಲೇಸ್ಗಳಿರುತ್ತೆ. ನಾವು ಡೆಡ್ ಎಂಡಿಂಗ್ ಅಲ್ಲಿ ಕುಂತು ಫೋಟೋ ಕೂಡ ತೆಗೆಸ್ಕೋಬೋದು. ನೀವೇನಾದರೂ ಕ್ಯಾಮ್ರಾ ಮತ್ತು ಏನು ಸ್ಟಿಕ್ಸ್ ಅವೇನಾದರೂ ತಂದರೆ ನೀವು ಹುಷಾರಾಗಿ ನೋಡಿಕೊಂಡು ಮೊಬೈಲ್ ನೀರಲ್ಲೇ ಬೀಳದೇ ಇರೋ ಹಾಗೆ. ಯಾಕಂದರೆ ಒಂದು ಸರಿ ನದಿಯಲ್ಲಿ ಮೊಬೈಲ್ ಬಿತ್ತಂದರೆ ಮತ್ತೆ ಹೊಳ್ಳಿ ನಿಮಗೆ ಮೊಬೈಲ್ ಸಿಗೋದಿಲ್ಲ, ಕೆಳಗಿಳೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಮೊಬೈಲ್ ತುಂಬ ಕೇರ್ಫುಲ್ಲಾಗಿ ನೀವು ಇಟ್ಕೋಬೇಕಾಗತ್ತೆ. ಈವನ್ ಕ್ಯಾಮ್ರಾ ಕೂಡ ಆಯಿತು ಅಷ್ಟೇ. ಏನಾದರೂ ವೀಡಿಯೋಸ್ ಮಾಡ್ಕೋಬೇಕಾದ್ರೆ ಅಥವಾ ಫೋಟೋ ತಗೋಬೇಕಾದ್ರೆ ತುಂಬ ಅಂದರೆ ತುಂಬ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ನೋಡಿ, ವ್ಯೂ ಈ ಥರ ಇರುತ್ತೆ, ಬ್ಯಾಕ್ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಯಾರಾದರೂ ಕಪಲ್ಸ್ ಅಂತ ಅಂದ್ಕೊಂಡಿದ್ರೆ, ಫ್ಯಾಮ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ, ರಜಾ ದಿನಗಳಲ್ಲಿ ಏನೋ ಮನೆಯಲ್ಲಿ ಇದ್ದು ಬೇಜಾರಾಗಿದೆ, ಈ ಥರ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸರಿ ನೀವು ಹೊನ್ನಾವರಕ್ಕೆ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಕೆಲವು ಜನ ಏನು ಮಾಡ್ತಾರೆ, ನಮಗೆ ರೂಮ್ ಸಿಗಲ್ಲ, ಆಮೇಲೆ ಬೋಟಿಂಗ್ ಅಲ್ಲೇ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಆನ್ಲೈನ್ನಲ್ಲೇ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಕೆಲವು ಜನ ಏನು ಮಾಡ್ತಾರೆ, ಬೋಟಿಂಗ್ ಆನ್ಲೈನ್ನಲ್ಲೇ ಬುಕ್ ಮಾಡ್ಕೋತಾರೆ, ಆಮೇಲೆ ರೂಮ್ಸ್ಗಳನ್ನೆಲ್ಲ ಆನ್ಲೈನ್ನಲ್ಲೇ ಬುಕ್ ಮಾಡ್ಕೋತಾರೆ. ಓಕೆ, ಪರವಾಗಿಲ್ಲ, ದುಡ್ಡಿರೋರು ಏನು ಬೇಕಾದರೂ ಮಾಡ್ಬೋದು. ಯಾರಿಗೆ ಕಡಿಮೆ ಬಜೆಟಲ್ಲಿ ಹೋಗಿ ಬರಬೇಕು ನಾವು ಅಂತ ಅಂದ್ಕೊಂಡಿರ್ತೀರಲ್ವ, ಅವರು ನಮ್ಮ ಥರ ಬಂದರೆ ಖಂಡಿತವಾಗಿ ತುಂಬ ಕಡಿಮೆ ಬಜೆಟಲ್ಲಿ ನೀವು ಈ ಥರ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಕಪಲ್ಸ್ಗಂತರೂ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಏನಪ್ಪ ಹನಿಮೂನ್ ಯಾರಾದರೂ ತುಂಬ ಸ್ಮಾಲ್ ಬಜೆಟಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ಆ್ಯನಿವರ್ಸರಿಗೆ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಈ ಒಂದು ಹೊನ್ನಾವರದಲ್ಲಿ ಇರ್ತಕ್ಕಂಥ ಈ ಪ್ಲೇಸ್ಗೆ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಕೂಡ ಮಾಡ್ತೀರಿ ಅಂತ ನಾನು ಹೇಳಬಲ್ಲೆ. 100%ಗೆ 100% ನೀವು ಎಂಜಾಯ್ ಮಾಡ್ತೀರಾ. ಬಟ್ ಇಲ್ಲಿ ಬೋಟಿಂಗಲ್ಲಿ ನಾವು ಹೋಗಬೇಕು ಅಂದರೆ ಯಾವಾಗ ಬೇಕು ಆವಾಗೆ ಬೋಟಿಂಗಲ್ಲಿ ನಿಮಗೆ ಬಿಡೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿ ಒಳಗಡೆ ಅಲವ್ ಇರೋದಿಲ್ಲ, ತುಂಬ ಮಳೆ ಬರೋದ್ರಿಂದ ಯಾವಾಗ ಏನಾಗುತ್ತೆ ಅಂತಲೇ ಹೇಳಕ್ಕೆ ಬರೋಲ್ಲ. ಸೊ ಮಳೆಗಾಲ ಅನ್ನೋದನ್ನು ಬಿಟ್ಟು ಇನ್ನು ಮಿಕ್ಕಿದ ದಿನಗಳಲ್ಲಿ ನಾವು ಇಲ್ಲಿಗೆ ಬರ್ಬೋದು. ಆವಾಗ ನಿಮಗೆ ಕಡಿಮೆ ಬಜೆಟಲ್ಲಿನೂ ಸಿಗುತ್ತೆ. ಹೇಗೆ ಕಡಿಮೆ ಬಜೆಟಲ್ಲಿ ನಾವು ಇಲ್ಲಿಗೆ ಬರಬೇಕು ಅನ್ನೋದನ್ನು ಕೂಡ ನಿಮಗೆ ಲಾಸ್ಟಿಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಓಕೆನಾ. ಬಟ್ ನೀವು ಮಳೆಗಾಲದಲ್ಲಿ ಇಲ್ಲಿ ಬಂದರೆ ಬೋಟಿಂಗ್ ಎಲ್ಲ ಬಂದಿರುತ್ತೆ, ಸುಮ್ಮನೆ ಹಾಗೆ ದೂರಿಂದ ಎಲ್ಲ ನೋಡ್ಕೊಂಡು ಹೋಗಬೇಕಾಗತ್ತೆ ಅಷ್ಟೇ. ನಾವು ಈ ಒಂದು ಟ್ರಿಪ್ ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಲೇ ಕರಿಬೋದು. ಗೋವಾಕ್ಕೆ ಹೋಗಿದ್ವಿ. ಅಂದರೆ ನನ್ನ ತವ್ರ ಮನೆ ಆಲ್ಮೋಸ್ಟ್ ಗೋವಾನೇ ಅಲ್ವಾ, ಅಲ್ಲೆಲ್ಲರೂ ಇರೋದು, ಅಜ್ಜಿ ಎಲ್ಲ ಫ್ಯಾಮ್ಲಿ ಅಲ್ಲೇ ಇರೋದು. ಸೊ ಅಲ್ಲಿಂದ ನಾವೇ ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಹೋಗೋಣ ಅಂತಂದು ಅಂದ್ಕೊಂಡು ಇಮಿಡಿಯೇಟ್ಲಿ ಅವತ್ತು ನೈಟ್ ಹತ್ತಿ ಮಾರ್ನಿಂಗ್ ನಾವು ಹೊನ್ನಾವರದಲ್ಲಿ ಇದ್ವಿ. ನಮಗೆ ರೂಮ್ಸ್ ಬೇಕಾಗಿತ್ತು. ಸೊ ಹಾಗೆ ನೋಡ್ತಾ ಇದ್ವಿ, ಅಲ್ಲಿ ಬರ್ತಾರೆ ಕೆಲವು ಜನ ರೂಮ್ಸ್ ಬೇಕೇನೋ ಅಂತ ಕೇಳ್ತಿರ್ತಾರೆ. ಸೊ ಅಲ್ಲಿ ಅವರು ಗಾಡಿ ತೊಗೊಂಡು ಬರ್ತಿರ್ತಾರೆ. ಹಾಂ, ನಮಗೆ ಈ ಥರ ರೂಮ್ಸ್ ಬೇಕಂದರೆ ಅವರು ಚೆನ್ನಾಗಿರ್ತಕ್ಕಂಥ ರೂಮ್ಸ್ಗೆ, ಅಂದರೆ ನಿಮಗೆ 1 hour ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕೆ ಈ ಥರ ಏನಾದರೂ ರೂಮ್ಸ್ ಬೇಕಾದರೆ ಕೊಡ್ತಾರೆ. 1 hourಗೆ 200-300 ಈ ಥರ ಎಲ್ಲ ಚಾರ್ಜ್ ಮಾಡ್ತಾರೆ. ಸೊ ನಾವು ಅದೇ ಥರನೇ ಅಂದ್ಕೊಂಡ್ಬಿಟ್ಟು ಹೋಗಿದ್ವಿ ರೂಮ್ಗೆ. ಫಸ್ಟ್ ನಾನು ನಿಮ್ಗೆ ತೋರಿಸಿದ್ನಲ್ಲ ಅದೇ ರೂಮ್, ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ನಮ್ಮ ಲಗೇಜ್ ಎಲ್ಲ ತೊಗೊಂಡ್ಬಿಟ್ಟು ನಾವು ಬೋಟಿಂಗ್ ಬಂದ್ವಿ. ಈ ಥರ ಬೋಟಿಂಗ್ ಇರುತ್ತೆ. ಬೋಟಿಂಗ್ ಹೇಗಪ್ಪ ಅಂದರೆ, ಡೈರೆಕ್ಟಾಗಿ ನಮಗೆ ಬೋಟಿಂಗ್ ಹೋಗಬೇಕು ಅಂತ ಯಾರು ನಮಗೆ ರೂಮ್ಗೆ ಬಂದು ಬಿಟ್ಟಿದ್ರಲ್ವ, ಅವ್ರಿಗೆ ಹೇಳಿದ ತಕ್ಷಣವೇ ಅವರು ಇಲ್ಲೇ ಬೋಟಿಂಗ್ ಇರುತ್ತೆ ನೋಡಿ, ಇಲ್ಲೇ ಹೋಗಿ ಅಂತ ಹೇಳಿದರು. ಡೈರೆಕ್ಟಾಗಿ ನಾವು ಅಲ್ಲೇ ಬೋಟಿಂಗ್ ಎಲ್ಲಿ ಪ್ಲೇಸ್ ಇರುತ್ತಲ್ವ ಅಲ್ಲಿ ಹೋಗಿಬಿಟ್ಟು
ನಾವು ಎಷ್ಟಾಗುತ್ತೆ ಏನು ಅಂತ ಕೇಳಿಕೊಂಡು ಸ್ವಲ್ಪ ಚೌಕಾಶಿ ಮಾಡಿಕೊಂಡು ಸೊ ನಾವು ಬೋಟಿಂಗ್ ಹೋದ್ವಿ. ಈ ಥರ ಮಾಡಿದರೆ ನಿಮಗೆ ಕಡಿಮೆ ಬಜೆಟಲ್ಲಿ ನೀವು ಆರಾಮ್ಸೆ ಈಸಿಯಾಗಿ ನೀವು 1 ಅವರ್ದಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಕೆಲವು ಜನ ಏನು ಮಾಡ್ತಾರೆ, ರೂಮ್ಸ್ ಎಲ್ಲ ಸಿಗೋದಿಲ್ಲ, ಆಮೇಲೆ ಬೋಟಿಂಗು ತುಂಬ ಕಾಸ್ಟ್ಲಿ ಇರುತ್ತೆ ಅಂತೇಳಿ ಅವರು ಆನ್ಲೈನಲ್ಲೇ ಬುಕ್ ಮಾಡ್ಕೋತಾರೆ. ಆ ಫೆಸಿಲಿಟೀಸ್ ಕೂಡ ಇರುತ್ತೆ. ಆನ್ಲೈನಲ್ಲಿ ನೀವೇನಾದರೂ ಬುಕ್ ಮಾಡಿದರೆ 2,000 3,000 ಈ ಥರ ಎಲ್ಲ ಕೇಳ್ತಿರ್ತಾರೆ. ಕೆಲವು ಜನಕ್ಕೆ ಕಾಲ್ ಮಾಡಿ ಕೇಳಿದ್ರು 2,000 3,000 ಅಂತ ಕೇಳ್ತಿರ್ತಾರೆ. ಸುಮ್ಮನೆ ಅಷ್ಟೆಲ್ಲ ದುಡ್ಡು ಕೊಟ್ಟು ನೀವು ಇದು ಮಾಡಬೇಡಿ. ಸೀದಾ ಡೈರೆಕ್ಟಾಗಿ ಎಲ್ಲಿ ಬೋಟಿಂಗ್ ಇರುತ್ತೆ ಅಲ್ಲಿ ಬಂದುಬಿಟ್ಟು ನೀವೇ ಚೌಕಾಸಿ ಮಾಡ್ಕೊಂಡು ಹೋದರೆ ಇನ್ನೂ ಕಡಿಮೆ ರೇಟಲ್ಲಿ ಸಿಗುತ್ತೆ. ಇನ್ನು ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು, ಇನ್ನು ಈ ಥರ ಫೋಟೋಶೂಟ್ದು ನೀವೇನಾದರೂ ಮಾಡಿಸ್ಕೋಬೇಕಂದ್ರೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಕೂಡ ಇರುತ್ತೆ. ನಾವು ಅವ್ರಿಗೆ ಡೈರೆಕ್ಟಾಗಿ ಯಾರು ಮಾಡ್ತಿರ್ತಾರೆ ಫೋಟೋಶೂಟ್ ಮಾಡ್ತಿರ್ತಾರಲ್ವ ಅವರಿಗೆ ನಾವು ಡೈರೆಕ್ಟಾಗಿ ಕಾಲ್ ಮಾಡಿದರೆ ಅವರು ಬಜೆಟ್ ಹೇಳ್ತಾರೆ, ಇಷ್ಟು ಈ ಥರ ಇರುತ್ತೆ ಅಂತ. ಏನಾದರೂ ನೀವು ಆನ್ಲೈನಲ್ಲಿ ಕಾಲ್ ಮಾಡಿಬಿಟ್ಟು ಈ ಥರ ಇದು ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು 2-3 ದಿನ ಮುಂಚೆಗೆ ಬನ್ನಿ. ಪ್ಲ್ಯಾನ್ ಮಾಡಿಕೊಂಡು ನೀವು ಈ ಥರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಈ ಥರ ಏನಾದರೂ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಎಲ್ಲ ಡೆಕೋರೇಷನ್ ಕೂಡ ಮಾಡಿರ್ತಾರೆ, ಫೋಟೋ ತಗೊಂಡಿಸ್ಕೊಳಕ್ಕೆ, ವೀಡಿಯೋಸ್ ತೆಗಿಯೋಕ್ಕೆ ಈ ಥರ ಎಲ್ಲ ಮಾಡಿರ್ತಾರೆ. ನೀವು ಕೂಡ ಹೇಳ್ತೀನಲ್ವ, ಇನ್ನೂ ಅನೇಕ ಪ್ಲೇಸಸ್ಗಳಿವೆ ಫ್ರೆಂಡ್ಸ್. ಅವೆಲ್ಲವೂ ನನಗೆ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಎಷ್ಟು ಕವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಾನು ವೀಡಿಯೋನ ಕವರ್ ಮಾಡಿದ್ದೀನಿ. ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಬೇರೆ ಇದ್ದಿದ್ದಿಲ್ಲಲ್ವ. ಸೊ ಎಲ್ಲನೂ ಕವರ್ ಮಾಡಬೇಕಾಗಿತ್ತು ನನಗೆ. ಬಟ್ ಎಲ್ಲನೂ ಕವರ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಪ್ಲೇಸಸ್ಗಳು ಚೆನ್ನಾಗಿರ್ತಕ್ಕಂಥ ಪ್ಲೇಸಸ್ಗಳನ್ನ ಕವರ್ ಮಾಡಿದ್ದೀನಿ. ಮೇ ಬಿ ನಿಮಗಿದೆಲ್ಲ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೋತೀನಿ ಫ್ರೆಂಡ್ಸ್. ಕೆಲವು ಜನ ಮೋಸ ಮಾಡೋರು ಇರ್ತಾರೆ, ಅದನ್ನು ನೋಡಿಕೊಂಡು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವನ್ ಬೋಟಿಂಗ್ ಹೋಗಬೇಕಾದ್ರೆ ನಮಗೆ ಇಲ್ಲಿ ಜ್ಯೂಸ್, ವೆರೈಟೀಸ್ ಆಫ್ ಜ್ಯೂಸ್ ಕೂಡ ಸಿಗುತ್ತೆ. ಯಾವುದೋ ಒಂದು ಹಣ್ಣಿನ ಜ್ಯೂಸು ಕೆಂಪಿಗೆ ಇತ್ತು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅಲ್ಲಿ ಕುಳಿತು ಜ್ಯೂಸನ್ನ ಕುಡಿದ್ವಿ ನಾವು. ಅದಾದ ನಂತರ ಮತ್ತೆ ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ವಿ. ನೋಡಿ, ಹೀಗೆ ಹಿಂದ್ಗಡೆ ಹಾಗೆ ಬೋಟ್ಗಳು ಇದ್ದೇ ಇರುತ್ತೆ. ಇವಾಗ ನಮ್ಮ ಬೋಟ್ ಮೂವ್ ಆದರೆ ಇನ್ನೊಂದು ಬೋಟ್ ಬಂದು ಆ ಪ್ಲೇಸಲ್ಲಿ ನಿಲ್ಲುತ್ತೆ. ಅಲ್ಲಿರ್ತಕ್ಕಂಥ ಜನರು ಮತ್ತೆ ತಮಗೆ ಆ ರೀತಿ ಬೇಕೋ ಆ ರೀತಿ ಎಲ್ಲ ಫೋಟೋಗಳನ್ನ ತಗೋತಾರೆ. ಈ ಥರ ಎಲ್ಲ ಒಂದು ವ್ಯೂ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಲೋಟಸ್ ಅಂದರೆ ಕಮಲದ ಹೂಗಳು ಎಲ್ಲಿ ತುಂಬ ಅರಳಿರ್ತವೆ ಅಲ್ಲಿ ನಮ್ಮನ್ನ ಕರ್ಕೊಂಡು ಬರ್ತಾರೆ. ಆಮೇಲೆ ಕೆಲವು ಪ್ಲೇಸಸ್ಗಳಿವೆ, ನಾನು ಮರ್ತು ಬಿಟ್ಟಿದ್ದೀನಿ. ಈ ಥರ ಪ್ಲೇಸಸ್ಗಳಿರ್ತವೆ. ಆ ಎಲ್ಲ ಪ್ಲೇಸಸ್ಗಳನ್ನ ನಮ್ಗೆ ಅಡಗದ ಮೂಲಕ ತೋರಿಸ್ತಾರೆ. ಆಮೇಲೆ ನಾವು ಅಲ್ಲಿ ಎಲ್ಲ ನೋಡ್ಬೋದು, ಚೆನ್ನಾಗಿ ನೋಡ್ಬೋದು. ಎಲ್ಲ ಕ್ಲೈಮೇಟ್ಸ್ ಎಲ್ಲ ನೋಡ್ಬೋದು, ಸುತ್ತಮುತ್ತಲಿನ ವಾತಾವರಣ ನೋಡ್ಬೋದು. ಇನ್ನು ಅನೇಕ ರೀತಿಯ ಮರಗಳಿರ್ತವೆ, ಗಿಡಗಳಿರ್ತವೆ, ಇನ್ನೂ ಏನೇನೋ ಇರುತ್ತೆ. ನನಗದೆಲ್ಲ ಮರ್ತು ಬಿಟ್ಟಿದ್ದೀನಿ ಫ್ರೆಂಡ್ಸ್. ತುಂಬಾ ತೋರಿಸ್ತಾರೆ. ಏನಿಲ್ಲ ಅಂದ್ರೆ 1.5 hour 2 hours ಬೋಟಿಂಗ್ ನಮಗೆ ಕರ್ಕೊಂಡು ಹೋಗ್ತಾರೆ. ನೋಡಿ ಹೇಗೆ ಚಿಕ್ಕದಾಗಿ ಕಮಲ್ದು ಕಾಣ್ತಿದ್ದವು. ಈ ಥರ ತುಂಬ ಅಂದರೆ ತುಂಬ ಅಲ್ಲೆಲ್ಲ ಕಾಣ್ತಿದ್ದಾವೆ ಕಮಲ್ದು ಹೂವು. ಈ ಥರ ನಾವು ಕಿತ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ, ನೀರಲ್ಲಿ ತುಂಬ ಆಳವಾಗಿರುತ್ತೆ. ಮೇಲೆ ನೋಡೋಕ್ಕೆ ಕಮಲ್ದು ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರಿಗೆ ಕಿತ್ಕೊಳ್ಳಿ, ಬೇಕಾದರೆ ಕಿತ್ಕೊಳ್ಳಿ, ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತಂದು ಅಡಗದಾಗಿಂದನೇ ಈಸಿಯಾಗಿ ಕಮಲ್ದು ಹೂವು ಸಿಗೋ ಥರ ಅವರು ಕರ್ಕೊಂಡು ಹೋದರು ನನಗೆ. ನಾನು ನೀರಲ್ಲಿ ನೋಡಿ ಇಳಿದು ಎಷ್ಟು ಸಾಹಸ ಮಾಡ್ಕೊಳಕತ್ತೀನಿ ಕಮಲ್ದು ಹೂವು ತೆಗಿಯೋಕ್ಕೆ. ತುಂಬ ಅಂದರೆ ತುಂಬ ನನಗಿಷ್ಟ ಆಯಿತು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇಲ್ಲ ಬೇರೆ ಗಂಟಲೆ ಬರುತ್ತೆ ತೆಗಿಯಮ್ಮ ಅಂದರು. ಬಟ್ ನನಗದು ಬರಲಿಲ್ಲ. ತುಂಬ ಹಿಡಿದು ಜಗ್ಬೇಕು ಅಂದಾಗ ಮಾತ್ರ ಬರುತ್ತೆ. ಬಟ್ ಚಿಕ್ಕದಾಗಿ 1-2-3 ಕಟ್ ಮಾಡಿಕೊಂಡೆ, ಬೇಡ ಜಾಸ್ತಿ ತೊಗೊಳೋದಂತ ಅಂದ್ಕೊಂಡು ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಹೀಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಿಗಾದರೂ ಹನಿಮೂನ್ ಟ್ರಿಪ್ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಯಾರಾದರೂ ಫೋಟೋಶೂಟ್ ಮಾಡ್ಕೊಳೋರಾಗಿರ್ಬೋದು, ಖಂಡಿತವಾಗಿ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರೆಲ್ಲ ಹೊನ್ನಾವರಕ್ಕೆ ಹೋಗಿ ಬಂದಿದ್ದೀರಾ, ನಿಮ್ಮ ಒಂದು ಆ ಹೊನ್ನಾವರದ
ಒಪಿನಿಯನ್ ಹೇಗೆ ಅನ್ನೋದನ್ನು ಕಮೆಂಟ್ ಮೂಲಕ ಕೂಡ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊನ್ನಾವರದಲ್ಲಿ ಇನ್ನು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಎಂಡಿಂಗ್ ಲಾಸ್ಟಿಗೆ ನಮಗೆ ಮತ್ತೆ ಹೋಗಿ ಬಂದಾಗ ಅಲ್ಲೇನು ಅಂದರೆ ಎಲ್ಲಿ ನಾವು ಹತ್ತಿರ್ತೀವಿ ಮತ್ತು ಅಲ್ಲೇ ಬಂದು ನಮ್ಮನ್ನ ಬಿಡ್ತಾರಲ್ವ, ಆವಾಗ ಪ್ಲೇಸ್ ಈ ಥರ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಕೆಲ್ಲ ತೆಂಗಿನ ಗಿಡಗಳೆಲ್ಲ ಇರ್ತವೆ, ಅಲ್ಲಿ ಕೂಡ ನಾವು ಒಂದು ಫೋಟೋ ತಕ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಎಂಜಾಯ್ ಮಾಡಿದೆ. ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. Thank you for watching my video. Bye bye. See you in the next video.